ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ನಿಮ್ಮ ಮಗುವಿನ ಹಿಮೋಗ್ಲೋಬಿನ್ ಎಷ್ಟು ಅಂತ ಯಾವತ್ತೂ ಪರೀಕ್ಷೆ ಮಾಡಿದ್ದೀರಿ ನೀವು? ಅದರಲ್ಲೂ ಯಾವ ಮಗು SSLCಗೆ ಬಂದಿದೆ ಆ ಮಗುವಿನ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿದ್ದೀರಾ? ಪರೀಕ್ಷೆ ಮಾಡಿ ಕಡಿಮೆ ಇತ್ತು ಅಂದರೆ ತಕ್ಷಣ ಆ ಕಬ್ಬಿಣದ ಅಂಶವನ್ನು ಸರಿದೂಗಿಸಿದ್ರೆ ನಿಮ್ಮ ಮಗು ಏನು ಓದುತ್ತೆ ಅದು ಮಿದುಳಲ್ಲಿ ನೆನಪಾಗಿ ಉಳಿಯುತ್ತೆ. ಹಿಮೋಗ್ಲೋಬಿನ್ ಇಲ್ಲ ಅಂದರೆ ಓದಿದ್ದು ನೆನಪಾಗಿ ಉಳಿಯೋದಿಲ್ಲ. ಓದಿದ್ದು ನೆನಪಾಗಿ ಉಳಿಬೇಕಾದರೆ ಅದಕ್ಕೆ ಹಿಮೋಗ್ಲೋಬಿನ್ ಬೇಕು. ಹಿಮೋಗ್ಲೋಬಿನ್ ಬೇಕು ಅಂದರೆ ಸೊಪ್ಪು ಕೊಡಬೇಕು ನೀವು ಪ್ರತಿದಿನ. ದಯವಿಟ್ಟು ನಿಮ್ಮ ಮಗುವಿನ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿಬಿಟ್ಟು ಕಡಿಮೆ ಇದ್ದರೆ ಅದನ್ನು ಸರಿಪಡಿಸಿ. ನಿಮ್ಮ ಮಗು ಬುದ್ಧಿವಂತ ಮಗು ಆಗುತ್ತೆ. 5 ಹಣ್ಣುಗಳು ಪ್ರತಿದಿನ 5 ಹಣ್ಣುಗಳು. ಏನು ಸಾರ್ 5 ಹಣ್ಣು ಅಂದರೆ ಹಣ್ಣಿನ ಬೆಲೆ ಗೊತ್ತಿದೆಯಾ ನಿಮಗೆ? ಒಬ್ಬೊಬ್ಬರು 5 ಹಣ್ಣು ತಿನ್ನೋಕ್ಕೆ ಸಾಧ್ಯವೇ? ಹೀಗೆ ಪ್ರಶ್ನೆ ಕೇಳ್ಬೋದು ನೀವು. ಒಂದು ಸೇಬನ್ನು ತಂದರೆ 4 ಹೋಳು ಮಾಡಿ ಮನೆಯಲ್ಲಿ ಅಪ್ಪ 1 ಹೋಳು, ಅಮ್ಮ 1 ಹೋಳು, ಮಗ 1 ಹೋಳು, ಮಗಳು 1 ಹೋಳು ತಿಂದರೂ ಸಾಕು. ಇಡೀ ಹಣ್ಣನ್ನು ತಿನ್ನಬೇಕು ಅಂತ ನಿಯಮ ಇಲ್ಲ. ಹಣ್ಣಿನ ಒಂದಂಶ ಅಷ್ಟು ಹೋದರೂ ಸಾಕು, 1 ಹೋಳು ಹೋದರೂ ಸಾಕು ಹೊಟ್ಟೆಗೆ. ಆದರೆ 5 ಬೇರೆ ಬೇರೆ ಹಣ್ಣಾಗಿರಬೇಕು. ಖರ್ಚಾಗುತ್ತಲ್ಲ ಸರ್? ನೀವು ದುಡಿತಾ ಇರೋದು ಯಾರಿಗಾಗಿ? ನಿಮ್ಮ ಮಕ್ಕಳಿಗಾಗಲ್ವಾ? ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಅನ್ನೋ ಉದ್ದೇಶದಿಂದ ಅಲ್ವಾ ನೀವು ದುಡಿತಾ ಇರೋದು? ನಿಮ್ಮ ಮಕ್ಕಳು ತಿನ್ನೋದಕ್ಕೆ ನೀವು ಖರ್ಚು ಮಾಡಲಿಲ್ಲ ಅಂದರೆ ಇನ್ನೇನು ಹೇಳಲಿ ನಾನು? ಹಾಗಾಗಿ ಯಾವುದೇ ನೆಪ ಹೇಳಬೇಡಿ, ಕುಂಟು ನೆಪ ಹೇಳಬೇಡಿ. 5 ಬೇರೆ ಬೇರೆ ಹಣ್ಣಾಗಬೇಕು. 5 ಬಾಳೆಹಣ್ಣು ತಂದುಬಿಟ್ಟು ತಿಂದೋ ಮಗನೇ ಅಂದರೆ ಅಲ್ಲ. 5 ಬೇರೆ ಬೇರೆ ಹಣ್ಣು, ಆಯಾ ಋತುವಲ್ಲಿ ಸಿಗುವಂಥ ಹಣ್ಣು ದಯವಿಟ್ಟು ಕೊಡಿಸಿ. ನೇರಳೆ ಹಣ್ಣು ಯಾವಾಗಲೂ ಸಿಗೋಲ್ಲ. ನೇರಳೆ ಹಣ್ಣು ಸಿಕ್ಕಿದಾಗ ಪ್ರತಿದಿನ ತಂದು ಕೊಡಿ. ಈಗ ಸಂಕ್ರಾಂತಿ ಹಣ್ಣು, ಎಲ್ಚಿ ಹಣ್ಣು ಎಲ್ಲ ಕಡೆ ಸಿಗುತ್ತೆ. ನಿಮ್ಮ ಮಕ್ಕಳು ಕೊಡಿಸಿದ್ದೀರಾ? ಯಾವತ್ತಾದರೂ ಎಲ್ಚಿ ಹಣ್ಣು ಹೇಗಿರುತ್ತೆ ಅಂತ ತಿಂದಿದ್ದಾರಾ? ಬಾಳೆಹಣ್ಣು ತಿಂದಿದ್ದಾರಾ? ಸಿಗುತ್ತೆ ಈಗ ಮಾರುಕಟ್ಟೆಯಲ್ಲಿ. ಕೊಡಿಸಿ ನಿಮ್ಮ ಮಕ್ಕಳಿಗೆ ಅದರ ರುಚಿ ತೋರಿಸಿ. ಆಯಾ ಋತುವಲ್ಲಿ ಸಿಗುವಂಥ ಹಣ್ಣುಗಳು ದಯವಿಟ್ಟು ಕೊಡಿಸಿ.